ಇವತ್ತು ನೋಡಿ ನೆಲ್ಲಿಕಾಯಿ ಚಟ್ನಿ ಮಾಡಿದ್ದೆ. ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ತುಂಬಾ ರುಚಿಯಾಗಿತ್ತು. ಇವತ್ತು ಬೇರೆ ಡಿಫ್ರೆಂಟಾಗಿ ಮಾಡಿದ್ದೀನಿ. ಯಾವಾಗೂ ನೆಲ್ಲಿಕಾಯಿನೂ ಹಸಿಮೆಣಸಿನ್ಕಾಯಿ ಮೆಂತ್ಯ ಹಾಕಿ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರುಚಿಯಾಗಿತ್ತು. ಮಾಡ್ಕೊಂಡು ನೋಡಿ. ಇದು ನೆಲ್ಲಿಕಾಯಿನೂ ಯಾವಾಗೂ ಸಿಗ್ತಾಯಿದೆ. ನಾನು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಮೆಂತ್ಯ ಒಂದು ಅರ್ಧ ಸ್ಪೂನು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು, ಕೊಬ್ಬರಿ, ನೆಲ್ಲಿಕಾಯಿ ಒಂದು 4, ಕರಿಬೇವು ಒಂದು ಹಿಡಿ, ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ತರ್ತರಿಯಾಗಿ ಹಾಕ್ಕೋಬೇಕು. ಅರಿಶಿನನೂ ಸ್ವಲ್ಪ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕಬೇಕು. ಇದೇ ಥರ ಮಾಡ್ಕೋಬೇಕು, ತರ್ತರಿಯಾಗಿ. ನುಣ್ಣಗೆ ನೀರೇ ಹಾಕೋದು ಬೇಡ. ಸ್ವಲ್ಪ ಒಂದು ಸ್ಪೂನಲ್ಲಿ 2 ಸರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಪಲ್ಸ್ ಕಡೆ ಹಾಕ್ಕೊಂಡ್ರೆ ತರ್ತರಿಯಾಗುತ್ತೆ. ಇದು ಬರೀದೆ ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಅನ್ನ ಬಿಸಿ ಬಿಸಿ ಅನ್ನದ ಮೇಲೆ 1-2 ಸ್ಪೂನು ಹೇಳ್ತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಚಟ್ನಿ ಹಾಕ್ಕೊಂಡು ಕಲಿಸ್ಬಿಟ್ಟು ಬಾಯಿಗಿಡಿ, ಯಾವಾಗ ಬಾಯಿಗಿಡೋಣ ಅನಿಸ್ತಾ ಇರುತ್ತೆ. ಆ ಘಮ ಕಲಿಸ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ.